ಯಾರು ನೀವು? ನಾವು ಮಾರಣ್ಣವ್ರನ್ನ. ನಾನೇ ಮಂತ್ರವಾದಿ ಮಾರಣ್ಣ. ಏನ್ ವಿಷಯ? ನಮ್ಮ ಮನೆಯಲ್ಲಿ ಒಂದು ಭೂತ. ಅದು ಯಾವ ಲೆಕ್ಕ? ಆ ಭೂತರಾಜನೇ ನನ್ನ ಕೈಲವನೇ. ಎಂತ ದೊಡ್ಡ ಕೆಲಸನೇ ಆಗ್ಲಿ ಹೇಳ್ದಂಗ್ ಮಾಡಕ್ಕೆ ಬರೀ ಭೂತ ಏನು ಮೇಡಮ್ ಭೂತಗಳೇ ನನ್ ಕೈ ವಸ್ತಲ್ ಅವರೇ ಕಂಡ್ರಯ್ಯೋ. ಹೇಳ್ರಿ ಮ್ಯಾಕೆ. ಯಾರ್ ನೀವು? ನಾನ್ ಸುರೇಶ್ ಅಂತ. ನಾನ್ ಶೇಖರ್ ಅಂತ. ನಮ್ಮ ಅಣ್ಣ. ನಿಮ್ಮಲ್ಲಿ ಯಾರಿಗೆ ಭೂತ ಹಿಡ್ದೈತೆ? ಅಯ್ಯೋ, ಭೂತ ಹಿಡಿದಿರೋದು ನಮಗಲ್ಲ. ಇನ್ಯಾರಿಗೆ? ನಮ್ಮ ಮನೇಲಿ ಒಂದು ಭೂತ ಸೇರ್ಕೊಂಡ್ಬಿಟ್ಟಿದೆ. ಹಗಲು ರಾತ್ರಿ ನಮ್ಮನ್ನು ಪೀಡಿಸ್ತಾ ಇದೆ. ನೀವು ಎಷ್ಟೆಷ್ಟೋ ಭೂತ ಪಿಶಾಚಿಗಳನ್ನ ನಿಮ್ಮ ಶಕ್ತಿಯಿಂದ ಓಡಿಸ್ತೀರಿ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ದಯವಿಟ್ಟು ಈ ಭೂತ ಪೀಡೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪುಣ್ಯ ಕಟ್ಕೋಬೇಕು ಸ್ವಾಮಿ. ಭೂತ ಬರೋದು ಹೆಂಗಸಿನ ಮ್ಯಾಲೋ ಗಂಡಸಿನ ಮ್ಯಾಲೋ? ಹೆಂಗಸಿನ ಮೇಲೆ. ಅವಳು ಹೆಂಗವಳೆ? ಅವಳ ರೂಪ ಹೆಂಗದೆ? ಬೇಕಾದ್ರೆ ಫೋಟೋ ತಂದು ತೋರಿಸ್ತೀನಿ. ಅದೆಲ್ಲ ಬೇಕಾಗಿಲ್ಲ, ನಾನೇ ಅಂಜನಾ ತೋರಿಸ್ತೀನಿ. ನೋಡ್ ಬನ್ನಿ. ಜೈ ಭೂತರಾಜ. ಇದೇ ಅಂಜನಾ. ಓಂ ಭೂತರಾಜ, ಓಂ ಹ್ರೀಂ ಕ್ಲೀಂ ಚಟಕ್ ಪಟಕ್. ಇದರಲ್ಲಿ ನಿಮ್ ಮನೆಯವ್ರದೆಲ್ಲ ಮಕ ಬರ್ತದೆ. ನೋಡಿ, ಇದು ನಮ್ಮ ಅಕ್ಕನು ನಮ್ಮ ಅಕ್ಕನ ಮಗಳು ಮಾಯಾ. ಹಂಗ ಓಂ ಹ್ರೀಂ ಕ್ಲೀಂ ಜೈ ಭೂತರಾಜ. ಈಗ ನೋಡಿ, ಇದು ನನ್ನ ಹೆಂಡತಿನೂ ನನ್ನ ಮಗಳು. ಈಗ ಉಳಿದಿರೋದು ಅವಳೊಬ್ಳೆ. ಅವಳನ್ನು ತೋರಿಸ್ತೀನಿ. ಓಂ ಹ್ರೀಂ ಜಟಕ್ ಪಟಕ್. ನೋಡಿ, ಸ್ವಾಮಿ ಸ್ವಾಮಿ, ಇದ್ರಲ್ಲಿ ನಿಮ್ಮ ಮುಖನೇ ಕಾಣಿಸ್ತಾ ಇದೆ. ಏನು? ಓಂ ಹ್ರೀಂ ಕ್ಲೀಂ ಜಟ್ ಪಟ್ ಭೂತರಾಜ, ಭೂತರಾಜ. ನನಗೆ ಮಕ ತೋರ್ಸಕ್ಕಿಲ್ವಾ? ತಿರುಮಂತ್ರನಾ? ಈ ಚಂಡ ಪ್ರಚಂಡ ಮಂತ್ರವಾದಿ ಮಾರಣ್ಣನಿಗೆ ಮಕ ತೋರ್ಸಕ್ಕಿಲ್ವಾ? ಅದೆಂಗ್ ತೋರ್ಸಕ್ಕಿಲ್ವೋ ನಾನು ನೋಡ್ತೀನಿ. ಸ್ವಾಮಿ ಮಾರಣ್ಣವ್ರೆ, ದಯವಿಟ್ಟು ಕ್ಷಮಿಸ್ಬೇಕು. ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟು. ಯಾರ ಮೇಲೂ ಭೂತ ಬರೋದಿಲ್ಲ. ಭೂತಾನೇ ಅವಳ ರೂಪದಲ್ಲಿ ಬಂದ್ಬಿಟ್ಟಿದೆ. ಮತ್ತೇನೆ ಯಾಕೆ ಹೇಳಿಲ್ಲ ನೀವು? ಆ ಭೂತಾನೇ ಅವಳಾಗಿರ್ಬೇಕಾದ್ರೆ ಅದು ವಿಶೇಷವಾದ್ದೇ ಇರ್ಬೇಕು. ಅದಕ್ಕೆ ವಿಶೇಷವಾದ ಪೂಜೆನೇ ಆಗ್ಬೇಕು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ದಯವಿಟ್ಟು ಪೂಜೆ ಮಾಡಿ. ಅದು ಮಾಡಬೇಕಾದ್ರೆ ಮೊದಲು ಆ ಭೂತದ ಪೂರ್ತಿ ಕತೆ ನನಗ್ ಗೊತ್ತಾಗಬೇಕು. ಹೇಳ್ತೀನಿ, ಪೂರ್ತಿ ಕತೆ ಹೇಳ್ತೀನಿ. ಗೌರಿ, ಪ್ರತಿದಿನಾನು ಎಷ್ಟು ಭಕ್ತಿಯಿಂದ ನೀನು ಅಮ್ಮನ ಸೇವೆ ಮಾಡ್ತೀಯಮ್ಮ. ಈ ಅನಾಥೆಗೆ ಬೇರೆ ಯಾರಿದ್ದಾರೆ ಶಾಸ್ತ್ರಿಗಳೇ? ದೇವಿ ಆಲಯವೇ ನನಗಾಶ್ರಯ. ನೀವು ನನ್ನ ಸ್ವಂತ ಮಗಳ ತರ ನೋಡ್ಕೋತಾ ಇದ್ದೀರಾ. ನಾನ್ ನಿಮಿತ್ತ ಮಾತ್ರ ಅಮ್ಮ. ಅನಾಥೋ ದೈವರಕ್ಷಕ ಅಂತಾರೆ. ಆ ಆದಿಶಕ್ತಿ ಅನುಗ್ರಹ ಯಾವಾಗ್ಲೂ ನಿನ್ ಮೇಲೆ ಇರ್ಲಿ. ಇವತ್ತು ಭಾರಿ ಪಂಚಾಯತ್ ಇದಂಗಿದೆ ಕಣ್ಲ. ಇಲ್ಲ ರಂಗ, ಯಾಕಲಾ ಗಂಟೆ ಬಾರಿಸ್ದೆ, ಯಾಕಲಾ ಪಂಚಾಯತಿ ಸೇರಿಸ್ದೆ.
ನನಗೆ ಅನ್ಯಾಯ ಆಗಿದೆ. ನನಗೂ ಆಗಿದೆ. ಅನ್ಯಾಯ ಮಾಡಿದ್ ಯಾರಲ್ಲ? ತಿಂದು ತಿಂದು ಕೊಬ್ಬಿದಲ್ಲ ಗಣಪತಿ. ಗಣಪತಿ ಅವನ್ ಕಾಟ ತಡಿಯಕ್ಕಾಗ್ತಿಲ್ಲ. ನನ್ನ ಮಾವಿನ ತೋಪಿಗೆ ನುಗ್ಗಿ ಎಲ್ಲ ಧ್ವಂಸ ಮಾಡ್ಬಿಟ್ಟಿದ್ದಾನೆ. ಕಬ್ಬಿನ ಗದ್ದೆಗೆ ನುಗ್ಗಿ ಕಬ್ಬೆಲ್ಲ ನಾಶ ಮಾಡಿದ್ದಾನೆ. ಅವನಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಅದನ್ನ ಹೇಳ್ಬೇಕಾದ್ರು ನೀನಲ್ಲ ಕಣಿಯ, ಇಲ್ಲಿ ನಾವಿದೀವಿ ನಾವು. ಹೌದು ಹೌದು. ಏ ಸೀನಾ, ಹೋಗ ಗಣಪತಿ ಎಳ್ಕೊಂಬರೋ. ಅಯ್ಯೋ, ಅದು ನನ್ನ ಕೈಯಿಂದ ಆಗಲ್ಲ. ನೀನ್ ಗಂಡಸೇ ಇಲ್ಲ, ನಿನ್ನ ಕೈಯಿಂದ ಆಗ್ಲಿಲ್ಲ ಅಂದ್ರೆ 10 ಜನರನ್ನ ಕರ್ಕೊಂಡು ಹೋಗು. ಈ ಚೇರ್ಮನ್ ಚೆಲುವಯ್ಯ ಹೇಳ್ದ ಅಂತ ಹೇಳು. ನನ್ನ ಮಾತುಗೂ ಮರುವಾದೆ ಕೊಟ್ಟು ಬರ್ದೆ ಹೋದ್ರೆ ಹಗ್ಗದಿಂದಲೋ ಸರಪಣಿಯಿಂದಲೋ ಬಿಗಿದು ಅಂತ ಇಲ್ಲಿ ಹಾಕಮ್ಮ. ಗೌರಿ, ಅಮ್ಮ ಗೌರಿ, ನಮ್ ಗಣಪತಿಗೆ ಹಗ್ಗ ಕಟ್ಟಿ ಪಂಚಾಯತಿ ಕಟ್ಟಿಗೆ ಎಳ್ಕೊಂಡು ಹೋಗ್ತಿದಾರಮ್ಮ. ಅವನೇನ್ ತಪ್ಪಾಡಿದ್ದಾನೆ ಅಂತ ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಗಣಪತಿ ನಾನ್ ಎಷ್ಟೋ ಜನ ಕಣ್ಣು ನೋಡಿದೀವನಿ, ನೀನ್ ನನಗೆ ಕಣ್ಣು ನೋಡಿತೀಯಾ? ಏನ್ ಅಣಕಿಸ್ತೀಯ ನೀನನ್ನ? ಎದುರಿಸ್ತೀಯ ನನ್ನ? ಎದುರ್ಕೊಡು. ಗಣಪತಿ ನನ್ ಗಣಪತಿನ ಹಿಡಿದು ಹಿಂಸಿಸಿದ್ದೀರಾ? ಅವನೇನ್ ತಪ್ಪು ಮಾಡ್ದ? ಏನ್ ತಪ್ಪು ಮಾಡ್ದನ? ಇವನು ಮಾವನ್ ತೋಪು ನುಗ್ಗಿ ಮಾವನ್ ಕಾಯಿಲ್ಲ ತಿಂದುಬಿಟ್ಟು ಮರನೆಲ್ಲ ಬೋಳು ಮಾಡ್ದ. ಇವನು ಕಬ್ಬಿನ ಗದ್ದೆಗೆ ನುಗ್ಗಿ ಕಬ್ಬೆಲ್ಲ ತಿಂದು ನುಂಗು ನೀರು ಕುಡ್ದ. ಸಾಕ ಇನ್ನು ಏನ? ಇವ್ರದ ಆ ತೋಟ ಗದ್ದೆ ಎಲ್ಲ ಇವ್ರದ ಅಂತ ಮೊದ್ಲು ಕೇಳಿ. ಇವ್ರದಲ್ದೆ ಇನ್ಯಾರದಮ್ಮ? ನಮ್ಮಮ್ಮಂದು. ಅಮ್ಮ ನಿಮ್ಮ ಅಮ್ಮಂದು? ಅಲ್ಲ ಕಣಮ್ಮ, ಹೇಳೋರು ಕೇಳೋರು ಹಿಂದೆ ಮುಂದೆ ಅಗಾಡು ಪಿಚಾಡು ಲಂಗು ಲಗಾಮಿಲ್ದ ಅನಾಥೆ ನೀನು. ನಿಂಗೊಬ್ಬಮ್ಮ ತಟಕಂತ ಉಟ್ಕೊಂಡ್ಬಿಟ್ಲ. ಅದು ಈ ಚೇರ್ಮನ್ ಚೆಲುವನ ತಿಳಿಬೇಕೆ? ನಾನಮ್ಮ ಅಂತ ಹೇಳಿದ್ದು ನನ್ನ ಹೆತ್ತಮ್ಮನ್ನಲ್ಲ, ಈ ಊರನ್ನೇ ಕಾಪಾಡ್ತಿದ್ದಾಳಲ್ಲ ಊರ ದೇವತೆ ಆ ದುರ್ಗಾ ಪರಮೇಶ್ವರಿ, ಆ ಅಮ್ಮನ್ನ. ಅವಳಿಗೆ ಸೇರಿದ ಜಮೀನ ಗುತ್ತಿಗೆ ತಗೊಂಡು ನ್ಯಾಯವಾಗಿ ಕೊಡ್ಬೇಕಾಗಿರೋ ಪಾಲನ್ನ ಇವ್ರು ನುಂಗ್ ಹಾಕ್ತಿದ್ದಾರೆ. ಅದಕ್ಕೆ ನಮ್ ಗಣಪತಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ದ. ಬುದ್ಧಿ ಕಲ್ಸೋಕು ದಂಡನೆ ಕೊಡೋಕು ಈ ತೋಳಾಂಡ್ರ ಯಾರಮ್ಮ? ಅದಕ್ಕೆ ಅಂತ ಇಲ್ಲಿ ನಾವಿದೀವಿ ನಾವು. ನೀವಾ ಕೆಲ್ಸ ಮಾಡ್ಲಿಲ್ಲ, ಅದಕ್ಕೆ ಇವನ್ ಮಾಡ್ದ. ಚೇರ್ಮನ್ರೆ, ಗಣಪತಿನೇ ತಪ್ಪು ಮಾಡ್ದ ಅಂತ ಈ ಅಮ್ಮ ಒಪ್ಕೊಂಡಾಯ್ತು. ಇನ್ನೇನ್ ದಂಡ ವಿಧಿಸ್ಬಿಡಿ. ಇವ್ರು ಮಾವನ್ ತೋಪನ ಕಬ್ಬಿನ ಗದ್ದೆನ ಇವನು ಹಾಳು ಮಾಡಿದ್ದಕ್ಕೂ ನೀನ್ ನನ್ನ ಎದುರುವಾಸಿ ಮಾತಾಡಿದ್ದಕ್ಕೂ ದಂಡ ಏನಪ್ಪಾ ಅಂದ್ರೆ 1 ವಾರ ನನ್ನ ಮನೆಯಾಗೆ ಜೀತಾಳಾಗಿ ತುಡಿಬೇಕು. ನೀನಲ್ಲಮ್ಮ, ನಿನ್ನ ಗಣಪತಿ. ಇದು ಅನ್ಯಾಯ. ಗಣಪತಿ ಚೇರ್ಮನ್ರೆ, ಅವ್ರ ತೋಟ ಹಾಳು ಮಾಡಿದ್ದಕ್ಕೆ ನಿಮ್ಮನೇಲಿ ದುಡಿಯೋದು ಯಾವ ನ್ಯಾಯ ಸ್ವಾಮಿ? ಅದೇ ಕಣಪ್ಪ ಈ ಕಾಲದ ನ್ಯಾಯ. ಅಯ್ಯೋ 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 ಅಯ್ಯೋ, ಲೇ ತಟಕ್ಕಂತ ಏನ್ ಬಂದ್ಬಿಟ್ಟೆ ನಿಂಗೆ? ಕೆಸರಗಟ್ಟೆಲ್ ಕೋಣ ಕುಯ್ಯೋ ಮೊರ ಬಡ್ಕತಾ ಇದೆಯಲ್ಲ. ಎಷ್ಟ್ ಚಂದ ಬಿಟ್ಟೈತೆ. ಏನು ಬಿಟ್ಟೈತೆ? ರಂಗೋಲಿ. ನೀವು ಇದ್ದೀರಾ? ಏನ್ ಹಂಗಂತ ಬಿಟ್ಟೆ? ನಾನು ರಂಗೋಲಿ ಬಿಡ್ಲಾ? ಎಲ್ಲಿ ಬಿಡ್ಲಿ? ಹೆಂಗ್ ಬಿಡ್ಲಿ? ಸುಮ್ಕಿರ ಮತ್ತೆ. ಲೇ, ಆನೆ ಸೈಜು ನಿನ್ ಸೈಜು ಎಳ್ಳು ಒಂದೇ. ಇದು ಬಲ್ ಕೆಟ್ಟ ನನ್ನ ಮಗುಂದು. ನೋಡ್ದವ್ರಿಗೆಲ್ಲ ಕಣ್ಣು ಹೊಡಿತೈತೆ. ಆಮೇಲಿಂದ ತಟಕ್ ಅಂತ ಕಣ್ಣು ಹೊಡೆದು ಬಿಟ್ಟು ನಿನ್ನ ಜೊತೆ ಹಾಕೊಂಡ್ಬಿಟ್ರೆ ನಂಗೆ ತಾಪತ್ರೆ ಆಗೋಯ್ತದೆ ಕಣೆ. ನಡಿಯ ಒಳಕ್ಕೆ. ಏನ್ ನುಲಿತಾಳಪ್ಪ, ನುಲಿತಾಳೆ. ಅಯ್ಯೋ 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 ಗಣಪತಿ, ನನ್ನ ಮುಂದೆನೆ ಏನೇನೋ ಮಾಡ್ತಿದೀಯಲ್ಲೋ. ಹುಡುಗಿ ಮುತ್ಕೊಡ್ತೀಯಾ? ಹುಡುಗಿ ಕಣ್ಣು ಹೊಡಿತೀಯಾ?
ಲೇ ಉತ್ಕೊಡೋದು ಕಣ್ಣು ಹೊಡೆಯೋದೆಲ್ಲ ಈ ಚೇರ್ಮನ್ ಕೆಲವೈನ್ ಸೇರಿದ್ದು. ನೀನು ನಮ್ಮನೆ ಜೀತದ ಆಳು. ಹೆದರ್ಸ್ಬೇಡ, ನೀನು ನಮ್ಮಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋನು. ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ಯಾಕ್ರಿ ಹಂಗ ಅನ್ಕೋತೀರಾ? ಏನಿಲ್ಲ, ಇವತ್ ತಟಕ್ಕಂತ ಸರಿಯಾಗಿ ಕಳ್ಸ್ಬಿಡು. ಒಂದಕ್ಕೆ 1 ಗಂಟೆಗೆ ಸರಿಯಾಗಿ ಊಟ ಕಣೆ. ಹುಡುಗನ್ ಕಳಿಸ್ತೀರಾ? ಹುಡುಗನಿಲ್ಲ ಗಿಡುಗನು ಇಲ್ಲ. ನಮ್ಮನೆ ತಾವ್ ಕೆಲಸ ಮಾಡ್ಕೊಂಡಿಲ್ವಾ? ಗಣಪತಿ ದಡಿಯ ಅವನ್ ತಾವ್ ಕಳಿಸ್ಬಿಡು. ಅಂದಂಗೆ ಇವತ್ತು ಸ್ಪೆಷಲ್ ಆಗಿ ಮೆಣಸಿನ ಸಾರು ಮಾಡಿ ಕಳಿಸ್ಬಿಡು. ಸಾರು ಹೆಂಗಿರ್ಬೇಕು ಗೊತ್ತಾ? ಕುಡಿಯುತ್ತಿದ್ದಂಗೆ ನಿಗ್ರ ನಿಂತು ಬಿಡ್ಬೇಕು. ಜುಟ್ಟು ಸ್ಟೆಪ್ ಮಾಡಿದೆ ಸಿಗದಾಕ್ಬಿಡ್ತೀನಿ ಗೊತ್ತಾಯ್ತಾ? ಚಿನ್ನ, ಇನ್ನು ಮ್ಯಾಗ ನಮ್ಮ ಕಥೆಯೆಲ್ಲ ಇಲ್ಲೇ. ಮಧ್ಯಾಹ್ನ ಸರಿಯಾಗಿ 1ಕ್ಕೆ ಬರ್ತದೆ. ಏನು? ಬಿಸಿ ಬಿಸಿ ಮೆಣಸಿನ ಸಾರು. ಆ ಸ್ಪೆಷಲ್ ಮೆಣಸಿನ ಸಾರನ ನಾನು ನೀನು ಕುಡಿತಾ ಇದ್ರೆ. ಗಣಪತಿ ಗಣಪತಿ ತಗೋ, ಈ ಮೆಣಸಿನ ಸಾರು ತಗೊಂಡೋಗಿ ಯಜಮಾನ್ರ ಮುಂದೆ ಬಡಿ. ಕೆನ್ನೇನು ಈ ತುಟಿಗಳು. ಈಗ ಮೆಣಸಿನ ಸಾರು ಬಂದ್ಬಿಟ್ರೆ ಏನು ಮಜವಾಗಿರುತ್ತೆ. ಯಾರು? ಓ ನೀನಾ? ಮೆಣಸಿನ ಸಾರು ಬಂದ್ಬಿಡ್ತು ಚಿನ್ನ. ಹೋಗೋ, ನಿನ್ನ ಕೆಲಸ ಆಯ್ತಲ್ಲ, ಹೋಗ. ನನ್ನ ಮಾತು ಹ್ಯಾಕೆ ಕೇಳುತ್ತೆ ನೋಡಿದ್ಯಾ? ಘಮ ಘಮ ಅಂತ ಸ್ಪೆಷಲ್ ಮೆಣಸಿನ ಸಾರು ಹಿಡ್ಕ. ಓ ಅನ್ನ ಕಳ್ಸವಳೆ, ಆಮೇಲೆ ಉಣ್ಣಲ್ಲ. ಬೋದು ಪಸಂದ್ ಆಗದೆ. ಕುಡ್ದು ನೋಡು. ಅದೇನೋ ಸ್ಪೆಷಲ್ ಮಾಡ್ಬಿಟ್ಟವಳಲ್ಲ, ಯಾವತ್ತೂ ಇದ್ದಂಗೆ ಸಾರು ಇಲ್ವೇ ಇಲ್ಲ. ಬಲು ಮಜವಾಗೈತೆ. ಏನೋ ಒಸಿ ಕೋಪ ಬಂದ್ಬಿಟ್ಟೈತೇನೋ, ಖಾರ ಜಾಸ್ತಿ ಹಾಕ್ಬಿಟ್ಟವಳೆ. ಏನೋ ಒಂಥರ ಹೊಸರು ಕೂಚಿನ ಮೈಯೆಲ್ಲ ಬಿಸಿ ಏರ್ತಾ ಐತೆ. ಗೂಳಿ ತರ ಒಂಥರ ಮದ ಬರ್ತಾ ಐತೆ. ಇನ್ಮೇಲೆ ನನ್ಗೆ ಸುಮ್ಮನೆ ಕಾಯ್ಕಿಲ್ಲ ಚಿನ್ನ, ಸುಮ್ಮನೆ ಕಾಯ್ಕಿಲ್ಲ. ನಡಿ. ಏನ್ರಪ್ಪ ಇದು? ಯಾರ್ದು ಸೀರೆ ಪಂಚೆ ತಂದು ನ್ಯಾಯದ ಗಂಟೆ ಬಾರಿಸ್ತಾ ಇದೆ? ಯಾರದು? ಮರ್ಯಾದೆ ಆಗೀಚೆ ಬರ್ತಿರೋ ಇಲ್ಲೋ ನಾವೇ ಬರೋಣ. ನೀವು ಪಂಚಾಯತಿ ಚೇರ್ಮನ್, ಊರಿನ ಮುಖಂಡ್ರು. ನಾಚಿಕೆ ಆಗಲ್ಲ ನಿಮ್ಗೆ?
ದೊಡ್ಡದಾಗಿ ನ್ಯಾಯ ತೀರ್ಮಾನ ಮಾಡಿದಿರಲ್ಲ, ಈ ಗಣಪತಿ ನಿಮ್ ಸೇವೆ ಮಾಡೋ ಹಾಗೆ. ಚೇರ್ಮನ್ ಚಲುವೈನವ್ರೆ, ಈಗ ಇವ್ ನಿಮ್ ಬಣ್ಣ ಬಯಲ್ ಮಾಡಿದ, ಈಗ ನಾವು ನಿಮಗೆ ದಂಡ ಹಾಕ್ತೀವಿ. 1 ವಾರ ಈ ಗಣಪತಿ ಸೇವೆ ನೀವು ಮಾಡ್ಬೇಕು. ಹೌದು ಹೌದು ಮಾಡ್ಲೇಬೇಕು. ನಾಗರಾಜ, ನಮ್ ಕುಟುಂಬದವ್ರು ಮಾಡ್ತಿರೋ ಪಾಪನೆಲ್ಲ ಪರಿಹಾರ ಮಾಡಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು. ಅಮ್ಮ, ಹಾವು! ಹೆದರ್ಕೋಬೇಡ ಸುಮಾ, ಅವಕ್ ತೊಂದರೆ ಕೊಡದೆ ಇರೋರ್ಗೆ ಅವು ಏನೂ ಮಾಡಲ್ಲ. ಅವಕ್ಕೆ ದೈವಶಕ್ತಿ ಇರುತ್ತೆ. ಯಾರು ಅದನ್ನ ಭಕ್ತಿಯಿಂದ ಪೂಜಿಸ್ತಾರೋ ಅವ್ರಿಗೆ ಒಳ್ಳೇದ್ ಮಾಡುತ್ತಮ್ಮ. ಹಾಗಾದ್ರೆ ನಾನೇ ಹಾಲಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ! ಮಮ್ಮಿ ಮಮ್ಮಿ! ಏನಮ್ಮ? ನೋಡು ಮಮ್ಮಿ, ನನ್ ಸೆಂಟೆಲ್ಲ ಹಾಳು ಮಾಡ್ಬಿಟ್ಲು. ಏನೇ, ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದ್ದೀಯ? ಚಿಕ್ಕಮ್ಮವ್ರು ಹಾಕೊಳ್ಳೋದು ನೋಡಿ ಆಸೆ ಆಯ್ತು. ಆಸೆ ಆಯ್ತಾ? ನಾವಿಲ್ಲ ನೋಡಿ ಕೆಂಬುತ್ತಾ ಪುಕ್ಕ ತೆರ್ಕೋತಂತೆ. ನಿನ್ನ ಮುಸುಡಿಗೆ ಸೆಂಟ್ ಬೇಕಾಗಿದೆ. ಬಾ, ನಿನಗೆ ಸೆಂಟಿನ ಸ್ನಾನಾನೇ ಮಾಡಿಸ್ತೀನಿ. ಇಲ್ಲ ಮೊರೆ, ಮಾಡಲ್ಲ ಮೊರೆ, ಬಿಟ್ಬಿಡಿ ಅಮ್ಮೋರೆ, ಬಿಟ್ಬಿಡಿ ನನ್ನ. ಸೆಂಟ್ ಹೆಂಗಿದೆ? ಗಮ ಗಮ ಅಂತ ಇದೆಯಲ್ಲ? ನನ್ ರೇಷ್ಮೆ ಸೀರೆನೆ ಹಾಳಾಯ್ತು ಕಣ. ಹೋಗ್ಲಿ ಬಿಡಕ್ಕ, ಅವಳು ಸರಿಯಾಗಿ ಬುದ್ಧಿ ಕಲ್ಸಿದ್ಯಲ್ಲ. ಅವ್ರನ್ನೆಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು. ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಯಾಕೆ ನೀವು ಒಪ್ಕೋತೀರಾ? ಬಡವ್ರ ನೀವ್ ಗೋಳೊಯ್ಕೊಂಡ್ರೆ ಅವ್ರ ಶಾಪ ನಿಮಗ್ ತಟ್ಟಲ್ವಾ? ಲಕ್ಷ್ಮಿ, ನಿಮ್ಮತ್ತೆ ಬಾಯ್ ಬೇಡ. ಅಪ್ಪ, ನೀವು ಕಂಡೋರ್ ಸೊತ್ತು ಆಸೆ ಪಡ್ಲಿಲ್ವಾ? ನೋಡ್ದೇನೋ ಶೇಖರ, ಇದು ನಿನ್ ಮಗಳು ಮಾತಾಡ್ತಾ ಇಲ್ಲ ಕಣೋ, ಎಲ್ಲ ನಿನ್ ಹೆಂಡತಿ ಹೇಳ್ಕೊಡ್ತಾ ಇರೋದು. ಏನೇ, ನಿನ್ನ ಸೌತಿ ಮಗಳು ಅಂತ ಕೂಡ ನೋಡ್ದೆ, ಸಾಕಿ ಬೆಳೆಸಿ ದೊಡ್ಡವಳು ಮಾಡಿ ನನ್ ತಮ್ಮನ್ಗೆ ತಂದ್ಕೊಂಡಲ್ಲ, ನನಗೆ ಸರಿಯಾಗಿ ಆಗ್ಬೇಕು ಕಣೆ. ಇದಕ್ಕೆಲ್ಲ ಕಾರಣ ಓಡ್ ಹೋದ್ನಲ್ಲ ನಿನ್ ಗಂಡ, ನಮ್ ಬಾವ ಅವನೇ. ಒಬ್ಳೆ ಮಗಳು ಅಂತ ಆಸ್ತಿನೆಲ್ಲ ಅತ್ತಿಗೆ ಹೆಸರು ಮಾಡ್ಬಿಟ್ಟು ಹೋದ. ಈಗ ನೋಡು, ನಮ್ ಕೈ ಕಡ್ದಂಗ ಆಗ್ಬಿಟ್ಟಿದೆ. ತಾತನ ಎಲ್ ಓಡೋದ್ರು ಚಿಕ್ಕಪ್ಪ? ಅಜ್ಜಿ ತಾನೇ ಓಡಿಸಿದ್ದು. ಲೇ ಕತ್ತೆ, ನಿನಗೆ ಏನೇ ಎಲ್ಲ ಹೇಳ್ಕೊಟ್ಬಿಟ್ಟು ತಮಾಷೆ ನೋಡ್ತಾ ಇದೀಯೇನೆ? ಚಿಕ್ಕಮ್ಮ, ನಾ ಏನು ಹೇಳ್ಕೊಟ್ಟಿಲ್ಲ, ನಂಗೇನು ಗೊತ್ತಿಲ್ಲ. ನೋಡ್ತಾ ಇದೀಯೇನೋ? ಸುಮ್ನೆ ಚಿಕ್ಕಮ್ಮ, ನನ್ ಮಾತ್ ಕೇಳಿ. ನೋಡು. ಹೋಗೆ ಒಳಗೆ ಹೋಗೆ. ಲೋ ಶೇಖರ, ಸುರೇಶ, ನನಗೆ ಇನ್ನೇನೇನ್ ಕಾದಿದೆಯೋ? ಈ ಊರಾಗೆಲ್ಲ ಎಂಥ ಹೆಸರು ತಕೊಂಡಿದ್ದೆ, ಎಂಥ ಗೌರವ ಇತ್ತು. ಈ ಚೇರ್ಮನ್ ಚೆಲುವಯ್ಯ ಗಿಟ್ಟಿಗಿದ್ರು 6 ಜನರನ್ನ ಅಡ್ಡಡ್ಡ ನುಂಗ್ತಾನೆ ಅಂತ ಜನರನ್ನು ಎದುರಿಸ್ಕೊಂಡಿದ್ದೆ. ನನ್ನ ಮಾನ ಮರುವಾದ ಎಲ್ಲ ಮಣ್ಣು ಪಾರು ಮಾಡಿಬಿಟ್ಟಲ್ಲಯ್ಯ. ಎದುರಿಸ್ಬೇಡ ಕಣಪ್ಪ, ನನ್ನ ಹೆಂಡ್ತಿದು ಇದೇ ಸೈಜು. ಒತ್ತಿ ಒತ್ತಿ ನಂಗೂ ಅಭ್ಯಾಸ ಐತೆ. ನಿನ್ ಕಾಲ್ನ ಒತ್ತೀನಿ ಕಣಯ್ಯ, ಒತ್ತೀನಿ. ಅಯ್ಯ, ಪಟಕ್ಕಂತ ಪಟ ಪಟ ಅಂತ ಮನೆ ಮುಂದೆ ಹಾಕ್ಬಿಟ್ಟಿಲ್ಲ ಲದ್ದಿ. ನಿನಗಿಷ್ಟೇ ಏನೋ ಬುದ್ಧಿ. ನನ್ನ ಮಾತು ಕೇಳ್ತಾ ಇಲ್ಲ, ಮುಟ್ಟ ಏನೋ ಕೂತಾನೆ ಇದೀಯಾ? ಲೇ ಗಣಪತಿ, ಎಲ್ಲಿಗೋ ಹೋಗ್ತಿದ್ಯಾ? ಏನೋ ಮಾಡ್ತಿದ್ಯಾ? ಯಾಕೋ ಬೊಕಿಟ್ಟು? ನಾನೇನಯ್ಯ ಮಾಡ್ಲಿ? ಬೊಕಿಟ್ಟು ನನ್ನ ಕೈ ಕೊಟ್ಬಿಡ್ತೆ. ಹಿಂದ್ಗಟ್ಟದ್ದೆ ಅವ್ರು ಹಿಂದ್ ಮುಂದಾಯ್ತು ಅನ್ನೋ ಹಾಗೆ ಇದೇನೋ ಹಿಂತಿರ್ಕೊಂಡು ಬರ್ತಿದ್ದೀಯಾ? ನೀನ್ ಲದ್ದಿ ಹಾಕಿದ್ದೀನ ನಾನ್ ತೊಳಿಬೇಕಾ? ಇದೇನಯ್ಯ ನನ್ ಕರ್ಮ. ಮಾಡಲ್ಲ ಅಂದ್ರೆ ಏನು ಮಾಡ್ತೀಯಾ? ಏನಯ್ಯ ಮಾಡ್ತೀಯಾ? ಮಾಡ್ತೀನಿ ಕಣಯ್ಯ, ಮಾಡ್ತೀನಿ. ಕೋಪ ಮಾಡ್ಕೋಬೇಡ ಕಣಯ್ಯ,
ತೊಳಿತೀನಿ ಕಣಯ್ಯ, ನಾನೇ ತೊಳಿತೀನಿ. ನಂಗೆ ಯಾವುದು ಹೊಸದಲ್ಲ, ಎಲ್ಲ ಅಭ್ಯಾಸನೂ ಇದೆ. ಆ ರೈಲನ್ನ ಹೀಗೆ ಸಿಡಿಸಿದ್ರೆ 60 ಲಕ್ಷ ರೂಪಾಯಿ ನಮ್ದಾಗುತ್ತೆ. 60 ಲಕ್ಷ? ಹೌದು. 30ನೇ ತಾರೀಕು ಸಂಬಳದ ದುಡ್ಡನ್ನ ಆ ರೈಲಲ್ಲಿ ತಗೊಂಡು ಹೋಗ್ತಾರೆ. ದೇವಗಿರಿ ಅನ್ನೋ ಹಳ್ಳಿ ಹತ್ರ ಕಮ್ಮಿ ಮೇಲೆ ಬಾಂಬಿಟ್ಟು ಕಾಯ್ತಿರೋದು. ಸರಿಯಾದ ಜಾಗಕ್ಕೆ ರೈಲ್ ಬಂದು ಕೂಡ್ಲೆ ನಮಾರ್ ರೈಲ್ ಬೀಳತ್ತೆ, ಅದ್ರಲ್ಲಿರೋ 60 ಲಕ್ಷ ನಮ್ದಾಗತ್ತೆ ಅಲ್ವಾ? ಯು ಆರ್ ಕರೆಕ್ಟ್ ಬ್ರದರ್. ನಾನ್ ನಾಳೆನೆ ದೇವಗಿರಿಗೆ ಹೋಗಿ ಬಾಂಬ್ ಬಿಡಕ್ಕೆ ಸರಿಯಾದ ಜಾಗ ನೋಡ್ಕೊಂಡು ಬರ್ತೀನಿ. ಮಿಸ್ಟರ್, ನಿಮಗೆ ಪ್ರಜ್ಞೆ ಇದೆಯೋ ಇಲ್ವೋ? ಯಾಕೆ, ಏನ್ ಕತೆ? ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಓದ್ದವ್ರ ತರ ಕಾಣಿಸ್ತೀರಿ. ದೇವರ ದೀಪದಲ್ಲಿ ಸಿಗರೇಟ್ ಹಚ್ಚೋ ತಪ್ಪು ಅಂತ ಗೊತ್ತಾಗಲ್ವೇ? ದೇವಸ್ಥಾನದಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ರೂಲ್ಸ್ ಏನಾದ್ರೂ ಇದೆಯಾ? ಎಲ್ಲಿ ನೋ ಸ್ಮೋಕಿಂಗ್ ಅಂತ ಒಂದು ಬೋರ್ಡು ಕಾಣಿಸ್ತಾ ಇಲ್ಲ. ಸಾಕು, ಬಾಯಿ ಮುಚ್ಚಿ. ಏಯ್ ಹುಡುಗಿ, ಕಡ್ಡಿ ಗಿರಿದ್ರು ಬೆಂಕಿನೇ, ಈ ದೀಪದಲ್ಲಿರೋದು ಬೆಂಕಿನೇ, ಎರಡೂ ಒಂದೇ ತಾನೆ? ಓಹೋ, ನಿಮ್ ತಂಗಿನೂ ಒಂದ್ ಹೆಣ್ಣು, ನಿಮ್ ಹೆಂಡತಿನೂ ಒಂದ್ ಹೆಣ್ಣು, ಇಬ್ರು ಒಂದೇನಾ ನಿಮ್ಗೆ? ಇಲ್ಲಿಂದ ಹೋಗ್ತೀರಾ ಇಲ್ವೋ? ಹೋಗ್ತೀನಿ. ಇನ್ನೂ ಸಿಗರೇಟ್ ಹಚ್ಕೊಂಡಿಲ್ಲ, ಹಚ್ಕೊಂಡ್ ಮೇಲ್ ಹೋಗ್ತೀನಿ. ಸರಿಯಾಗಿ ಶಾಸ್ತಿ ಮಾಡ್ತೀವಿ. ದುರುಗುಟ್ಕೊಂಡು ನೋಡ್ತಾ ಇದೀಯಾ? ಒಳ್ಳೆ ಕೇಳಿ ಹಾಗೆ. ಏಯ್, ಮರ್ಯಾದೆಗೆ ಹೋಗ್ತೀಯೋ ಇಲ್ಲ ಮುಖಕ್ ಮಂಗಳಾರತಿ ಮಾಡಿ ಕತ್ತಿರ್ ದಬ್ಬೇಕು. ನೋಡಿದ್ರ ಎಂತೆಂಥವ್ರಿದ್ದಾರೆ ಈ ಪ್ರಪಂಚದಲ್ಲಿ. ಛೀ! ಮಾಲಾಶ್ರೀ ಪೋಸ್ಟ್ರಾ? ಅವಳ ಮುಖ ನೋಡಿದ್ರೆ ಸಾಕು, ನಿನ್ನ ಆಟ ಶುರು ಮಾಡ್ಬಿಡ್ತೀಯ. ಹೋಲಿ, ತಲೆ ಆಡ್ಸೋದ್ ನೋಡು. ಆಹಾ, ಅಲ್ಲ, ನೋಡ್ದವ್ರಿಗೆ ಏನ್ ಅಂದ್ಕೊಳಲ್ಲ? ನಾಚಿಕೆ ಆಗಲ್ಲ ನಿನ್ಗೆ? ಇದೊಂದ್ ಚೆನ್ನಾಗ್ ಗೊತ್ತು ನಿಂಗೆ. ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಿಸ್ಬಿಡು ಅನ್ನೋದು. ಏತಮ್ಮ? ಅಮ್ಮನ ನನ್ ವಯಸ್ಸೆಷ್ಟು ಗೊತ್ತೇನ? 50 ಹತ್ತತ್ರ. ಸರಿ, ಹಂಗಲ್ಲ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಬಾ ಹೋಗೋಣ, ಬಾ 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 ಬಾ. ಈ ಹುಡುಗಿ ಯಾಕ ಮೈಯಾಗ ಹೆಂಗದ? ಯಾಕಣ್ಣ ರೇಗ್ತೀಯ? ಅಲ್ಲ, ಹುಡುಗಿನೂ ಆನೇನು ಇಷ್ಟೊಂದು ಸಲಿಗೆಯಿಂದ ಇದಾರಲ್ಲ, ಹೇಗೆ ಅಂದೆ. ಆ ಹುಡುಗಿನೂ ಆನೇನು ಇಬ್ರು ಅನಾಥರು ದೇವಸ್ಥಾನದಲ್ಲಿ ಇರ್ತಾರೆ. ಅದಕ್ಕೆ ಅವ್ರಿಬ್ಬರಿಗೂ ಅಷ್ಟೊಂದು ಪ್ರೀತಿ. ನೀವು ತಿಳ್ಕೊಂಡಿರ್ತಾರ ಪ್ರೀತಿ ಅಲ್ಲ. ಸರಿ, ವಿಶ್ವಾಸ. ಹಾಗೆ ಹೇಳಿ. ಆ ಹುಡುಗಿಗೆ ಆನೆ ಹ್ಯಾಕ್ ಸಿಕ್ತು? ಅದೊಂದು ದೊಡ್ಡ ಕತೆ.
ಎಲ್ಲ ಹೊರಟಾಯ್ತು, ಎಲ್ಲೋ ತಪ್ಪಿಸ್ಕೊಂಡ್ಬಿಡ್ತು. ಇಲ್ಲೇ ಎಲ್ಲೋ ಇರ್ಬೇಕು, ಸತ್ರ ಪರವಾಗಿಲ್ಲ. ಅಯ್ಯೋ ಪಾಪ. ನೀನೇನೋ ತುಂಬಾ ಪುಣ್ಯದ ಕೆಲಸ ಮಾಡಿದೆ, ಒಪ್ಕೋತೀನಿ. ಆದ್ರೆ ಇದನ್ನ ಇಲ್ಲೇ ಇಟ್ಕೋತೀನಿ ಅಂತಿದ್ಯಲ್ಲಮ್ಮ, ನಮ್ಮಿಂದ ಇದನ್ನ ಸಾಕಾಗುತ್ತಾ ಅಂತ. ಹುಟ್ಟಿಸಿ ದೇವ್ರು ಅವ್ರಿಗೆ ಅನ್ನನ ಸೃಷ್ಟಿ ಮಾಡಿರ್ತಾನೆ ಅಂತ ನೀವೇ ನನ್ಗೊಂದ್ಸಲ ಹೇಳಿರ್ಲಿಲ್ವಾ? ಇವನಿಗೆ ಸೊಪ್ಪು ಕೊಂಬೆಗಳನ್ನ ಕಾಡ್ಗೆ ಹೋಗಿ ನಾನೇ ತರ್ತೀನಿ, ಸಾಕ್ತೀನಿ. ಸಾಕ್ತೀಯಾ? ಇದ್ರ ಮಾಲೀಕರು ಯಾರಾದ್ರೂ ಬಂದು ಕಳಿಸ್ಕೊಡು ಅಂದ್ರೆ? ಇನ್ನೇನ್ ಮಾಡೋದು? ಕಳಿಸ್ಕೊಡೋದು. ಬೇಡಮ್ಮ, ಬೇಡ, ನೀವು ಕಳ್ಸ್ಕೊಡೋದು ಬೇಡ. ನೀವ್ ಯಾರು? ಈ ಆನೆ ನತದೃಷ್ಟ ಮಾಲೀಕ ಶಾಂಡೋ ಸೋಮಣ್ಣ ಅಂತ ನಾನೇ ಅಮ್ಮ. ಪಕ್ಕದ ಊರಿನಲ್ಲಿ ಸರ್ಕಸ್ ನಡೆಸಿದ್ದೆ. ಈ ಆನೆ ಚಮತ್ಕಾರ ನೋಡೋಕೆ ಸಾವಿರಾರು ಜನ ಬರ್ತಿದ್ರು. ಇನ್ನೊಂದು ಕಂಪ್ನಿಯವರು ಹೊಟ್ಟೆ ಕಿಚ್ಚಿಗೆ ನನ್ ಡೈರೆಕ್ಟ್ ಬೆಂಕಿ ಇಟ್ಟು ಭಸ್ಮ ಮಾಡಿಬಿಟ್ರಮ್ಮ. ಇದನ್ನ ಕದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು. ಇದು ತುಂಬಾ ಹುಷಾರು, ಹಾಗೋ ಏನೋ ಅವರಿಂದ ತಪ್ಪಿಸ್ಕೊಳ್ತು. ಇದನ್ನ ಕಾಪಾಡಿದ ನೀವು ತುಂಬಾ ಪುಣ್ಯ ಕಟ್ಕೊಂಡ್ರಿ ತಾಯಿ. ಮತ್ತೆ ಇದನ್ನ ನಾನು ಕರ್ಕೊಂಡು ಹೋದ್ರೆ ಇದನ್ನ ಕದಿಯೋದಕ್ಕೆ ಅವ್ರು ಪ್ರಯತ್ನ ಪಡ್ಬೋದು. ಅದರಿಂದ ಇದು ನಿಮ್ಮ ಹತ್ರನೇ ಇರ್ಲಿ ತಾಯಿ. ಇದಾ ಗಣಪತಿ ಕಥೆ? ಸರಿ, ಇನ್ನೊಂದು ವಿಷಯ, ಗಣಪತಿಗೆ ಸಿನಿಮಾ ಸ್ಟಾರ್ ಮಾಲಾಶ್ರೀನ್ ಕಂಡ್ರೆ ಪಂಚಪ್ರಾಣ. ಅವಳ ಪೋಸ್ಟರ್ ಎಲ್ಲಿ ನೋಡಿದ್ರು ಸರಿ, ಅವಳ ಹಾಡು ಎಲ್ಲಿ ಕೇಳಿದ್ರು ಸರಿ, ಅಷ್ಟೇ. ಥ್ಯಾಂಕ್ ಯು ಬ್ರದರ್. ಒಂದ್ ಸಿಗರೇಟ್ ನೋಡು, ನೀನ್ ಈ ಸಿಗರೇಟ್ ಸೇದಿದ್ರೆ ಸಿಗರೇಟ್ ಮರ್ಯಾದೆ ಹೋಗುತ್ತೆ, ಬೇಡ. ರೀ ರೀ ನಿಮ್ ಅಸಲಿ ಬುದ್ಧಿ ತೋರಿಸ್ಬಿಟ್ರಲ್ರಿ. ಹೊಳೆ ದಾಟಿದ ಮೇಲೆ ಅಂಬಿಗನು. ಗಣಪತಿ, ಯಾಕೋ ಹೀಗೆ ಒದ್ದಾಡ್ತಿದ್ಯಾ? ನೋಡು, ಚೆನ್ನಾಗಿ ಮಲಕು. ಏನೋ ಗಣಪತಿ ಎಲ್ಲಿ ಹೋದ ಇವನು? ನೀನಾ? ಎಲ್ಲಿಗೆ ಯಾಕೆ ಬಂದೆ ನೀನು? ಆವಾಗ ಸಿಗರೇಟ್ ಹಚ್ಕೊಳಕ್ ಆಗ್ಲಿಲ್ಲ, ಈಗ ಹಚ್ಕೋಣ ಅಂತ ಬಂದಿದ್ದೀನಿ. ಬಿಡ್ಬೇಕಾ? ಬಿಡು ದಾರಿ. ಬಿಡಲ್ಲ, ನನ್ನ ದಾರಿಗೆ ನೀನು ಬರೋ ತನಕ ಬಿಡಲ್ಲ.
ಬೇಡ ಗಣಪತಿ, ಈ ಚಂಡಾಲನ್ ಕೊಂದು ಪಾಪ ನೀನ್ ಕಟ್ಕೋಬೇಡ. ಏನಾಯ್ತಮ್ಮ? ಯಾರು ಈ ಪಾಪಿ ನನ್ನನ್ನು ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟ. ಚಂಡಾಲ, ನೋಡಕೊಳ್ಳೆ ಸಭ್ಯನ ಕಾಣ್ತೀಯಾ? ಈ ಅಲ್ಕ ನನ್ನ ಮಗ ನಾ ಸುಮ್ಮನೆ ಬಿಡಬಾರ್ದು. ಪಂಚಾಯತ್ ಆಗಿ ನಿಲ್ಸಿ ದಂಡ ಹಾಕ್ಬೇಕು. ಹಂಗೆ ಮಾಡ್ಬೇಕು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಮ್ಮೂರನಾಗಿದ್ರೆ ಹಾಗೆ ಮಾಡಬಹುದಾಗಿತ್ತು. ಎಳ್ಕೊಂಡೋಗಿ ಪೊಲೀಸ್ ಕೊಡಿ. ಪೊಲೀಸರು ಕೊಟ್ರೆ ನನ್ನ ಮರ್ಯಾದೆ ಹೋಗುತ್ತೆ. ನಾನು ದೊಡ್ಡ ಮನುಷ್ಯ ಮನೆ ಹುಡುಗ, ಸುಮ್ಮನೆ ಬಿಟ್ಬಿಡ್ರಿ. ದೊಡ್ಡ ಮನುಷ್ಯನಂತೆ, ದೊಡ್ಡ ಮನುಷ್ಯ ಸಿಕ್ಕಾಕೊಂಡ್ರೆ ಎಲ್ಲರೂ ಹೀಗೆ ಹೇಳೋದು. ನೋಡಿಯಪ್ಪ ದೊಡ್ಡ ಮನೆಗೆ ನಡಿಯಾ. ಗಣಪತಿ, ಯಾಕೋ ನನ್ನೊಬ್ಬಳನ್ನೇ ಬಿಟ್ಟೋದೆ? ಮತ್ತೆ ಶುರು ಮಾಡ್ಬಿಟ್ಯಾ? ಈ ಹುಚ್ಚಿನಿಂದ ತಾನೇ ನೀನ್ ನನ್ ಬಿಟ್ಟು ಹೋಗಿದ್ದು. ನೀನ್ ಬರೋದ್ ಸ್ವಲ್ಪ ತಡ ಆಗಿದ್ದಿದ್ರೆ ನನ್ ಗತಿ ಏನಾಗ್ತಿತ್ತು? ಇವತ್ತೇ ಕೊನೆ. ಇನ್ಮೇಲೆ ಹೀಗ್ ಮಾಡಲ್ಲ ಅಂತ ನನ್ ಮೇಲೆ ಪ್ರಮಾಣ ಮಾಡು.